ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸಮಯ 11:36. ಮೊನ್ನೆ ಬರುವಾಗಿನ ವಿಡಿಯೋ ಏನಾಗಿದೆ ಅಂದರೆ ಎಕ್ಸ್ಪೋಜರು ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ವರಸ್ಟ್ ಆಗಿಬಿಟ್ಟಿದೆ. ನೋಡೋಣ ಡಾವಿನ್ಸಿ ರಿಸಾಲ್ವ್ನಲ್ಲಿ ಎಡಿಟ್ ಮಾಡುವಾಗ ಕಲರ್ ಗ್ರೇಡಿಂಗ್ ಎಲ್ಲ ಆಲ್ಟ್ರ್ ಮಾಡಿ ಎಕ್ಸ್ಪೋಜರ್ನ ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ಅದು ಚೆನ್ನಾಗಿದ್ದರೆ ಮೈಸೂರು ಟು ಬೆಂಗಳೂರು ಬಂದಿದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಡಿಲಾಗ್ 10 ಬಿಟ್ ಏನೋ ಬರುತ್ತಲ್ಲ, ಅದರಲ್ಲಾದ್ರೂ ರೆಕಾರ್ಡ್ ಮಾಡಬೇಕಾಗಿತ್ತು. ಅದು ಕಲರ್ ಗ್ರೇಡಿಂಗ್ ಎಲ್ಲ ಮಾಡ್ಕೊಬೋದಿತ್ತು ಪೋಸ್ಟ್ ರೆಕಾರ್ಡಿಂಗು. ಇವಾಗಿಂದು ನಾರ್ಮಲಾಗಿ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಎಕ್ಸ್ಪೋಜರು ಎಡವಟ್ಟಾಗ್ಬಿಟ್ಟಿದೆ, ಅದು ಕಾಲೆತ್ಕೊಂಡ್ಬಿಟ್ಟಿದೆ. ಓಕೆ, ಆಗುತ್ತೆ ವಸ್ತು. ಈಗ ಸರಿ ಮಾಡಿದ್ದೀನಿ, ನೋಡೋಣ ಇದು ಹೇಗೆ ಬರುತ್ತೆ ಎಕ್ಸ್ಪೋಜರು ಈ ವಿಡಿಯೋ. ಅಂದಾಗೆ ನಿಮಗೆ ಮಾತಾಡ್ತಾ ನಾನು ಎಲ್ಲಿ ಹೊರಟಿದ್ದೀನಿ ಅಂತಲೇ ಹೇಳೋದು ಮರ್ತೆ. ಸೊ ಇವತ್ತು ನಾನು ಎಲ್ಲ ಹೊರಟಿದ್ದೀನಿ ಅಂದರೆ ಇಲ್ಲೇ ಕನಕಪುರದಿಂದ ಸ್ವಲ್ಪ ಮುಂದೆ ರೆಸಾರ್ಟು ಎಲಿಮ್ ELIM ಎಲಿಮ್ ರೆಸಾರ್ಟ್ಸ್, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂದರೆ ನಮ್ಮ ಬಾಯ್ಸು ಒಂದಿಬ್ಬರು ಮದುವೆ ಆಗ್ತಾವ್ರೆ. ಅದಕ್ಕೋಸ್ಕರ ಹುಡುಗರು ಹಿಂಗೆ ಬನ್ನಿ ಒಂದು ಸಲ ಬ್ಯಾಚುಲರ್ ಆಗಿ ಎಲ್ಲ ಒಮ್ಮೆ ಮೀಟ್ ಮಾಡೋಣ ಅಂತ ಬಾಯ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದಾರೆ. JP ನಗರ್ ರೋಡಿಗೆ ಬಂದೆ, ಮೇನ್ ರೋಡಿಗೆ. ಇದು ಔಟರ್ ರೋಡು, ಇಲ್ಲೆಲ್ಲೋ ಬಂದೆ. ನನಗಿನ್ನೂ ಕರೆಕ್ಟಾಗಿ ಎಲ್ಲೆಲ್ಲಿ ಒಳಗಡೆ ರೋಡ್ಗಳು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸಮ್ಹೌ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅಷ್ಟು ರೆಗ್ಯುಲರಾಗಿ ಬರೋದು ಇಲ್ಲ. ಇದೊಂದು ಮೈನ್ ರೋಡ್ ಮಾತ್ರ ಗೊತ್ತು ನನಗೆ ಕರೆಕ್ಟಾಗಿ, ಕನಕಪುರ ರೋಡ್ಗೆ ಹೋಗೋದು. ಈ ಮೈನ್ ರೋಡ್ ಹೋದರೆ ಸ್ಟ್ರೈಟು ಹಿಂಗೇನೆ JP ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಹೋಗುತ್ತೆ. ಮೆಟ್ರೋ ಲೈನ್ ಸಿಗುತ್ತೆ. ಆ ಮೆಟ್ರೋ ಲೈನ್ ಕೆಳಗಡೆ ಹಂಗೆ ಹೋದರೆ ಡೈರೆಕ್ಟು ಕನಕಪುರ ರೋಡಿಗೆ ಕನೆಕ್ಟ್ ಆಗುತ್ತೆ. ಸೊ ಅದೊಂದು ಮಾತ್ರ ನನಗೆ ಕರೆಕ್ಟಾಗಿ ಗೊತ್ತು. ಮಿಕ್ಕಿದೆಲ್ಲ ನನಗಷ್ಟು ಐಡಿಯಾ ಇಲ್ಲ ರೋಡ್ಗಳು. ನಿಯರ್ ಟು ರಾಮೇಶ್ವರಂ ಕೆಫೆ ಇಲ್ಲೇ ಎಲ್ಲೋ ರೈಟ್ ಸೈಡಲ್ಲಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇದೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ನೋಡೋಣ, 50 ಮಿನಿಟ್ಸ್ ಏನೋ ತೋರಿಸ್ತಾ ಇತ್ತು, ಬಟ್ ಕ್ಲೋಸ್ ಟು 1 hour ಆಗುತ್ತೆ ಅನ್ನೋದು ನನಗೆ ಐಡಿಯಾ ಇದೆ. ಬಟ್ ಸ್ಟಿಲ್ ಅದಕ್ಕಿಂತ ಜಾಸ್ತಿ ಆಗದೆ ಹೋದರೆ ಸರಿ. ಆನ್ ಟೈಮಿಗೆ ರೀಚ್ ಆದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ, ಲಂಚ್ ಮಾಡೋಕ್ಕೆ. ಸೊ ಇದು ಲಂಚು ಇವತ್ತು ಮಧ್ಯಾಹ್ನ ಲಂಚು ಮತ್ತು ನೈಟ್ ಡಿನ್ನರು, ಮಾರ್ನಿಂಗ್ ಬ್ರೇಕ್ಫಾಸ್ಟು ಕವರ್ ಆಗಿರುತ್ತೆ. ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ, ಏನು ಕತೆ ನಾನೇನೂ ವಿಚಾರಿಸಿಲ್ಲ. ನೋಡೋಣ, ನನಗೆ ಗೊತ್ತಾಗೋಷ್ಟು ಡೀಟೇಲ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಈ ಕಾರವರು ಒಂದಂತ ಅರ್ಥ ಆಗೋಲ್ಲ. ಇಲ್ಲಿ ಇಲ್ಲ ರೈಟಿಗೆ ಹೋಗೋಲ್ಲ, ಇಲ್ಲ ಲೆಫ್ಟಿಗೆ ಹೋಗೋಲ್ಲ, ಮಧ್ಯದಲ್ಲಿ ಆಟ ಆಡ್ತಿರ್ತಾರೆ. ಅದ್ರ ಜೊತೆಗೆ ಮೊಬೈಲ್ ಬೇರೆ. ಈ ಮೊಬೈಲ್ ಏನಕ್ಕಾದ್ರೂ ಅಷ್ಟು ಮೊಬೈಲ್ ಯೂಸ್ ಮಾಡ್ತಾರೋ ನಾನು ಎಲ್ಲೂ ನೋಡಿಲ್ಲ. ಈ ಥರ ಮೊಬೈಲ್ ಯೂಸ್ ಮಾಡೋದು ಡ್ರೈವಿಂಗ್ನಲ್ಲಿ ನಾನು ಯಾವ ಸಿಟಿನಲ್ಲೂ ನೋಡಿಲ್ಲಪ್ಪ. ಬೆಂಗಳೂರಿನಲ್ಲೇ ಈ ಥರ ಯೂಸ್ ಮಾಡೋದು. ಮತ್ತೊಂದು ಸಿಗ್ನಲ್. ಫೈನಲಿ ಕನಕಪುರ ರೋಡಿಗೆ ಬಂದಿದ್ದೇವೆ. ಈಗ ತಾನೇ ಈ ಮೇನ್ ರೋಡಿಗೆ ಬಂದೆ. JP ನಗರ್ ಮೆಟ್ರೋ ಸ್ಟೇಷನ್ನು, ಅದರಿಂದ ಜಸ್ಟ್ ಪಾಸ್ ಆದೆ. ಇಲ್ಲಿಂದ ಒಂದೇ ರೋಡು.
ಒಂದು 15 ಕಿಲೋಮೀಟ್ರ್ ಅನಿಸುತ್ತೆ ಈ ರೋಡಲ್ಲಿ. ಬಸ್ ನೋಡಿ ಫುಲ್ಲು ರೂಪಾ ಜಾನ್ ಅವ್ರದ್ದೇನೆ, BMTC ದಲ್ಲ ಇದು, ರೂಪಾ ಜಾನ್. ದುಡ್ಡು ಇಸ್ಕೊಂಡು ಫುಲ್ಲು ರೂಪಾ ಜಾನ್ ಅವ್ರಿಗೆ ಬಸ್ನ ಕೊಟ್ಬಿಟ್ಟವ್ರೆ. ಈಗ ಇದು ಹೆಂಗಿದೆ ಅಂದರೆ, ಇದು ಆಟೋಗಿಂತ ఎక్కువ, ಕಾರ್ಗಿಂತ ತక్కుವ ಥರ ಚೆನ್ನಾಗಿದೆ. ಎಲ್ಲಿ ತನಕ ತಗೊಂಡು ಹೋಗ್ತಾರೆ ಮೆಟ್ರೋ? ಇಲ್ಲ, ಹಿಂದೆನೇ ಲಾಸ್ಟ್ ಅನಿಸುತ್ತೆ. ರೋಡೆಲ್ಲ ಹಳ್ಳ ಮಾಡಿ ಪಿಲ್ಲರ್ ಹಾಕೋ ಓಪನ್ ಮಾಡಿರ್ತಿದ್ರು. ಸೊ ಮೋಸ್ಟ್ಲಿ ಅದೇ ಲಾಸ್ಟ್ ಅನ್ಕೋತೀನಿ. ಇಲ್ಲಿ ಪ್ರಾಣಿಗಳು ಓಡಾಡೋಕ್ಕೆ ಕಾರಿಡಾರ್ ಬೇರೆ ಮಾಡಿದ್ದಾರೆ ಮೇಲ್ಗಡೆ. ರೋಡ್ಗಳು ಮಾತ್ರ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಟೋಲ್ ಹತ್ರ ಒಂದು ಬ್ರೇಕ್ ಹಾಕೋಣ, ಬಾಯ್ಸ್ ಎಲ್ಲವರೇ ವಿಚಾರಿಸೋಣ, ಆಮೇಲಿಂದ ಮುಂದಿನ ದಾರಿ ಹಿಡಿಯುವ. ಏನು ಇನ್ನೊಂದು 5 ಕಿಲೋಮೀಟ್ರ್ ಇರಬಹುದು ಅಷ್ಟೆ ಅಂತ ನನ್ನ ಪ್ರಕಾರ ಅಂದುಕೊಂಡಿದ್ದೇನೆ. ಟೋಲ್ ಹತ್ರ ಚೆಕ್ ಮಾಡೋಣ, ಬ್ಯಾಟ್ರಿ ಖಾಲಿ ಆಗಿರಬೇಕು. ನೋ ಇಶ್ಯೂಸ್. ಅಡ್ವೆಂಚರ್ ಬಂಡಲ್ ಇದೆ, ಇನ್ನು 2 ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ. ಬದಲಾಯಿಸಿ ಹೊಸ ಹೃದಯವನ್ನು ಆಕೆ ಮರುಜೀವನ ಕೊಡುವ. ಅಂಕಲ್ ನಡಿಬೇಕು, ಹೋಗ್ಬೇಕು ಅಂಕಲ್ಲು. ಅಂಕಲ್ಲು ಲೋಕಲ್ಲು ಫುಲ್ಲು 85 ಸ್ಕೂಲ್ ಹತ್ರ ಬಂದಿದ್ದೀವಿ. ಈ ಸ್ಕೂಲಲ್ಲಿ ಅದು ಎಷ್ಟು ಲಕ್ಷ ಫೀಸ್ ಇರುತ್ತೋ ಯಪ್ಪ. ನನ್ನ ಮಾಸ್ಟರ್ಸ್ಗೆ ವರ್ಷಕ್ಕೆ 1 ಲಕ್ಷ ಕಟ್ಟಿಲ್ಲ ಗುರು. ಈಗಿನ ಮಕ್ಕಳಿಗೆ LKGಗೆ ಜಾಯ್ನ್ ಆಗುವಾಗಲೇ 2 ಲಕ್ಷ ಫೀಸ್ ಪಿಕ್ಕಿಸ್ತಾರೆ ಅವ್ರ ಪೇರೆಂಟ್ಸು. ಎಲ್ಲ IT ಕಂಪ್ನಿಗೆ ಸೇರಿರ್ತಾರೆ, ಇನ್ಕಮ್ ಇರುತ್ತೆ ಅಂತ ಗೊತ್ತು, ಕಿತ್ಕೊಬೇಕಲ್ಲ. ಸ್ವಂತ ಊರಲ್ಲಿ 30,000 40,000 ದುಡಿಯೋದು ಒಂದೇ, ಬೆಂಗಳೂರಲ್ಲಿ 1.5-2 ಲಕ್ಷ ದುಡಿಯೋದು ಒಂದೇ. ಏನು ಹೇಳ್ತೀರಾ? ಕೊನೆಗೂ ಟೋಲಿಗೂ ಬಂದ್ವಿ. ಇವ್ರು ಯಾರೇ ಬೈಕ್ ಲೇನಿಗೆ ಬಂದವ್ರೆ? ಬೈಕ್ ಲೇನಿಗೆಲ್ಲ ಬಂದು ರೋದನೆ ಕೊಡ್ತಾರಪ್ಪ. ಒಳ್ಳೆ ಮೊಬೈಲ್ ಹೋಲ್ಡ್ರ್ ಹಾಕ್ಸ್ಕೊಂಡು ಅದಕ್ಕೆ ಅಂತ ಒಂದು ಮೊಬೈಲ್ ಇಡಬೇಕು. ಇಲ್ಲವಾದಲ್ಲಿ ದಾರಿ ತಪ್ಪುವ ಬಹಳಷ್ಟು ಸಾಧ್ಯತೆಗಳು ಇರ್ತವೆ. ಇಲ್ಲಿ ಯಾವುದೋ ಕೊಟ್ಟವ್ರೆ ಟ್ರಿಪ್ಪರ್ ಅಂದ್ಬಿಟ್ಟು, ಇಲ್ಲಿ ಚಿಕ್ಕದು ಮಗೊಂದದು ಲೆಫ್ಟು ರೈಟ್ ಮಾತ್ರ ತೋರಿಸುತ್ತೆ. GPS ಕರೆಕ್ಟಾಗಿ ವರ್ಕ್ ಆಗೋಲ್ಲ, ಕರೆಕ್ಟಾಗಿ ಸಿಂಕೇ ಆಗೋಲ್ಲ. ಅದು ಹಿಂದೆನೇ ಟರ್ನ್ ಆಗೋಗಿರುತ್ತೆ, ಅದಾದಮೇಲೆ ಅಲ್ಲಿ ಟರ್ನ್ ಮಾಡು ಅಂತ ತೋರಿಸ್ತಾ ಇರುತ್ತೆ. ಮೊದಲೇ ಏನು ಹೇಳಿ, ಮೊದಲೇ ಗೂಗಲ್ ಹಾಕೊಂಡು ನಂಬಾರ್ದು, ಅದ್ರ ಮಧ್ಯದಲ್ಲಿ ಈ ಟ್ರಿಪ್ಪರ್ ನ್ಯಾವಿಗೇಷನ್ದು ಬೇರೆ ತಲೆನೋವು. ಅದಕ್ಕೆ ಫಸ್ಟು ಒಂದು ಚೆನ್ನಾಗಿರೋದೊಂದು ನೋಡಿ, ಚೆನ್ನಾಗಿರೋದೇನೋ ಆಲ್ರೆಡಿ ಬೋಬೋ ಗೀಬೋ ಯಾವುದಾದ್ರು ಬಂದಿದೆ, ಒಂದು ಹಾಕೊಳ್ಳೋದೆ ಕರೆಕ್ಟಾಗಿ. ಕಾರ್ ಪ್ಲೇ ಎಲ್ಲ ನನಗೆ ಅವಶ್ಯಕತೆ ಇಲ್ಲ, ತೆಗೆಯೋದೆ ವಾರದಲ್ಲಿ 1 ದಿನ 2 ದಿನ ಗಾಡಿ ಓಡಾಡ್ತೀನಿ. ಕಾರ್ ಪ್ಲೇ ಇಟ್ಕೊಂಡು ಏನು ಮಾಡೋಣ? ಕಾರ್ ಪ್ಲೇ ಏನಿದ್ರು ಕಾರಿಗೆ, ಬೈಕಿಗೆ ಮೊಬೈಲ್ ಹೋಲ್ಡ್ರ್ ಅಷ್ಟೇ ಸಾಕು. ಪಾಕಶಾಲಾ ಅಯ್ಯಪ್ಪ 22 ಕಿಲೋಮೀಟ್ರ್ ಮುಂಚೆನೇ ಹಾಕ್ಬಿಟ್ಟವ್ರಲ್ಲಪ್ಪ. ಇಲ್ಲಿಂದನೇ ಹೊಟ್ಟೆ ಹಸ್ಕೊಂಡು ಹೋಗ್ಬಿಡೋದ? ಇಲ್ಲಿಂದನೇ ನೋಡಿಕೊಂಡು ಪಾಕಶಾಲಾ ಸಿಗುತ್ತೆ ಅಂದ್ಬಿಟ್ಟು ಮುಂದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಸಮಯ 12:30 ಟ್ರಿಪ್ಪರಲ್ಲಿ ತೋರಿಸ್ತಾ ಇದೆ. ಬಟ್ ಈಗ ಸದ್ಯದ ಸಮಯ ಆನಾಗುಗ್ರು ಯಾಕೆ ಆನೆ ಆಯ್ತಾ ಇಲ್ಲ, 12:23. ಓಕೆ, ಇಲ್ಲೇ ಎಲ್ಲೋ ಟರ್ನ್ ಆಗಬೇಕು ಅನ್ಕೋತೀನಿ. ಫಾರಮ್ ಲ್ಯಾಂಡ್ಸ್ ಫಾರ್ ಸೇಲ್. ಹೋಗಪ್ಪೆ, ಕಾಸೇ ಇಲ್ಲ ಅವನ ಅಜ್ಜಿ ಲ್ಯಾಂಡ್ ಗಿಂಡಂತೆ. ಬರೋ ಕಾಸೆಲ್ಲ EMIಗಳಿಗೆ ಹೋಗ್ತಾ ಇದೆ. ಇಲ್ಲೇ ಎಲ್ಲ ತಿರುಗಬೇಕು ಅನ್ಕೋತೀನಿ. ಮ್ಯಾಪಲ್ಲಿ ಇಲ್ಲೇ ತೋರಿಸ್ತಾ ಇತ್ತು. ನಾನು ಈ ರೋಡಲ್ಲಿ ಸಿಕ್ಕಾಪಟ್ಟೆ ಸಲ ಓಡಾಡಿರೋದ್ರಿಂದ
ಇಲ್ಲೇ ಲೆಫ್ಟಿಗೆ ತಗೊಳ್ಳಬೇಕು ಅನ್ನೋದು ಕ್ಲೀನಾಗೆ ತೋರಿಸ್ತಾ ಇತ್ತು. ಓಕೆ, ಇಲ್ಲಿ ಹಾಕಿದಾರಲ್ಲ ಎಲಿಮ್ ರೆಸಾರ್ಟ್ಸ್. ಏನ್ರಿ ಇದು? ಏನು ಹಬ್ಬನಾ? ನೆಟ್ಟಿಗೆರೆ ಪುನಃ ಪ್ರತಿಷ್ಠಾಪನಾ ಮಹೋತ್ಸವ. ಓ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಓಕೆ, ಆಂಜನೇಯ ಸ್ವಾಮಿ ದೇವಸ್ಥಾನದ್ದೇನೋ ಪುನರ್ ಪ್ರತಿಷ್ಠಾಪನೆ ಆಗಿದೆ. ವಾವ್. ಗುರುವಾಯೂರಪ್ಪನ್ ಟೆಂಪಲ್ಲ. ಓಕೆ ಓಕೆ, ಇದೇ ಟೆಂಪಲ್ ನಾನು ತೋರಿಸ್ತಾ ಇದ್ದಿದ್ದು. ನೈಸ್. ದಾರಿಯುದ್ದಕ್ಕೂ ಬಜರಂಗಿಯ ಬಾವುಟಗಳು. ಈ ಇಂಡಿಕೇಟ್ರ್ ಆಫ್ ಮಾಡೋದೇ ಮರ್ತೋಗ್ತದಪ್ಪ. ಈ KTM ಥರ ಹಿಂಗೆ ತಿರುಗಿಸಿ ಸ್ಟ್ರೈಟ್ ಮಾಡಿದ ತಕ್ಷಣ ಆಫ್ ಆಗಿಬಿಡ್ಬೇಕು, ಹಂಗಿರ್ಬೇಕಿತ್ತು. ಈ KTMಲ್ಲಿ ಮುಂಚೆಯಿಂದ 220ನಲ್ಲಿ ಎಲ್ಲ ಬರ್ತಾಯಿತ್ತು. ಅದು ಇಂಡಿಕೇಟ್ರ್ ಆನ್ ಮಾಡಿ ನೀವು ಹ್ಯಾಂಡಲ್ಲು ಟರ್ನ್ ಮಾಡಿ ಮತ್ತೆ ಸ್ಟ್ರೈಟ್ ಆಗಿದ ತಕ್ಷಣ ಅದಾಗದೇ ಆಫ್ ಆಗ್ತಿತ್ತು. ಅದೆಲ್ಲ ಒಂಥರ ಒಳ್ಳೊಳ್ಳೆ ಫೀಚರ್ಗಳು ಎಲ್ಲ ಗಾಡೀಲೂ ಕೊಟ್ಟರೆ ಚೆನ್ನಾಗಿರುತ್ತೆ. ಕಾರ್ನಲ್ಲಿ ಬರುತ್ತಲ್ಲ ಆ ರೀತಿ ಸ್ಟೇರಿಂಗ್ ಟರ್ನ್ ಮಾಡಿ ಮತ್ತು ಸ್ಟ್ರೈಟ್ ಮಾಡಿದ್ರೆ ಆಫ್ ಆಗುತ್ತಲ್ಲ ಕಾರಲ್ಲಿ, ಅದೇ ರೀತಿ ಬೈಕ್ಗಳಿಗೂ ಕೊಟ್ಟರೆ ಒಳ್ಳೆಯದು. ಇದೇನಾ ಪುನರ್ ಪ್ರತಿಷ್ಠಾಪನೆ ಅಲ್ವಲ್ಲ? ಓ, ಇದು ಇಲ್ಲಿ ಇದೆ ಪುನಃ ಪ್ರತಿಷ್ಠಾಪನೆ ಮಹೋತ್ಸವ ರೈನ್ಬೋ ರಿಟ್ರೀಟು. ಎಲಿಮ್ ರೆಸಾರ್ಟ್ಸಲ್ಲಿದೆ ದೇವಸ್ಥಾನ. ಈ ಗಂಟ ಕ್ಯಾಮ್ರಾದಲ್ಲಿ ಏನು ಮೆಮೊರಿ ಇದೆಯಾ ಏನು ನೋಡಿಕೊಂಡು ಬಾಯಿಸ್ಕೊಂಡು ಫೋನ್ಗಿನ ಹಾಕಿ ಆಮೇಲೆ ಮುಂದಕ್ಕೆ ಹೋಗೋಣ. ಫೋನ್ ಮಾಡಿದ್ದೆ ಬಾಯ್ಸಿಗೆ. ಒಂದು ಬ್ಯಾಚ್ ಫುಲ್ಲು ಒಂದು 20 ಕಿಲೋಮೀಟ್ರ್ ಹಿಂದೆ ಇದ್ದಾರೆ. ಇನ್ನೊಬ್ಬ ಇಲ್ಲೇ ಹತ್ತಿರದಲ್ಲಿದ್ದಾನೆ, 10 ಕಿಲೋಮೀಟ್ರ್ ಅಂತೆ. ಸೊ ನಾವು ರೆಸಾರ್ಟ್ಗೆ ಚೆಕ್-ಇನ್ ಮಾಡ್ಕೊಳ್ಳೋಣ ಅವ್ರು ಬರೋ ತನಕ. ಸಮಯ 12:30, 12:30 ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. 1000 ರೂಪಾಯಿ ತೊಗೊತಾರೆ. ಒಂದೊಂದು ಬೋರ್ಡ್ ಹಾಕಲ್ಲ, ಏನಿಲ್ಲ, ಸುಮ್ಮನೆ ನಾವು ಆಯ್ತು ಗಾಡಿ ಬೈಕ್ ಅಂತ ಇದೆ, ಗೇರ್ ಚೇಂಜ್ ಮಾಡೋ, ಮೊಬೈಲ್ ಆಮೇಲೆ ಇಟ್ಕೊಳ್ಳೋ ಎಲೆ ಅಂತ. ಎಸ್, ಇದು ರೆಸಾರ್ಟು ಎಲಿಮ್. ಓಕೆ ಓಕೆ, ಎಂಟ್ರಿ ಸಖತ್ತಾಗಿದೆ. ಆಲ್ರೆಡಿ ಒಂದು ಯಾವುದೋ ದೊಡ್ಡ ಪ್ಯಾಚೆ ಬಂದುಬಿಟ್ಟಿದೆ ಇಲ್ಲಿ ಬೈಕಿಂದು. ನಾವು ಎಲ್ಲೇ ನಿಲ್ಲಿಸುವ, ಬಾಯ್ಸ್ ಬರೋ ತನಕ ವೆಯ್ಟ್ ಮಾಡೋಣ. ಎಲ್ಲ ಬಂದಿದ್ದಾರೆ. ಏನೋ ಫೌಂಟೇನ್ ಥರ ಏನೋ ಆಫ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಎಂಟ್ರಿ, ಈ ಕಡೆಯಿಂದ ಎಂಟ್ರಿ, ಅಲ್ಲಿ ಬೈಕ್ ಪಾರ್ಕಿಂಗು, ಇಷ್ಟು ಕಾರ್ ಪಾರ್ಕಿಂಗು, ಕಡೆಯಿಂದ ಹಾಗೆ ಒಳಗೆ ಹೋಗುವ ದಾರಿ. ಓಕೆನಾ? ಪ್ಲೇ ಏರಿಯಾ ಹೀಗೆ ಬಂದರೆ ದಿಸ್ ಈಸ್ ಡೈನಿಂಗ್ ಏರಿಯಾ. ಇದಿಷ್ಟು ರೂಮ್ಸ್ಗಳು, ಫುಲ್ಲು ಪೂರ್ತಿ ರೂಮ್ಸ್ಗಳು. ಒಂದು ರೌಂಡ್ ಹಾಕೊಂಬರೋಣ ಹಾಗೆಯೇ. ಮುಂದೆ ಕೆಳಗೆ ಹೋಗೋಣ. ಇದು ಡ್ಯಾನ್ಸಿಂಗ್ ಫ್ಲೋರು, ರೈನ್ ಡ್ಯಾನ್ಸಿಂಗ್ ಫ್ಲೋರು. ಅಲ್ಲಿ ಕ್ರಿಕೆಟ್ ಏರಿಯಾ ಇದೆ. ಫುಲ್ ಮುಂದೆ ಹೊರಗಡೆ ಕ್ರಿಕೆಟ್ ಆಡ್ತಾವ್ರೆ. ಇಷ್ಟು ಈ ಕಡೆ ಹಾಗೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ಮುಂದೆ.
ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಮತ್ತು ಈ ಕಡೆ ಇಂಡೋರ್ ಪ್ಲೇ ಏರಿಯಾ. ಎಲಿಮ್ ರೆಸಾರ್ಟಿಂದು ಒಂದು ಹಂಗೆ ರೂಮ್ ಟೂರ್ ಕೊಡ್ತೀನಿ. ಸೊ ಇಲ್ಲಿ 2 ಸಿಟ್ಔಟ್ಗೆ ಟೇಬಲ್ ಇದೆ ಮತ್ತು 2 ಚೇರ್ ಇದೆ. ದೆನ್ ಎದುರುಗಡೆ ಒಳ್ಳೆ ಸ್ಪೇಸ್ ಇದೆ ಈವ್ನಿಂಗ್ ಟೈಮ್ ಚಿಲ್ ಮಾಡೋಕ್ಕೆ. ಸೊ ನೆಕ್ಸ್ಟು ಈ ಕಡೆ ಎಂಟ್ರೆನ್ಸ್. ಓಕೆ, ಇದು ಬಂದು 2 ಮಲ್ಕೊಳ್ಳೋ ಅಷ್ಟು, 2 ಇಲ್ಲ 3 ಜನ ಮಲ್ಕೊಳ್ಳೋ ಅಷ್ಟು ಬೆಡ್ ಇದೆ. ದೆನ್ ಈ ಕಡೆ ಟಿ ವಿ ಯೂನಿಟ್, ಇಲ್ಲೊಂದು ಎಕ್ಸ್ಟ್ರಾ ಬೆಡ್ ಇದೆ. ಈ ಕಡೆ ವಾರ್ಡ್ರೋಬು ಬಂದರೆ ಒಂದು ಮಿರರ್. ದೆನ್ ಈ ಕಡೆ ಒಂದು ಸ್ಪೇಸ್ ಇದೆ ಯೂಸ್ ಮಾಡ್ಕೊಳ್ಳೋಕ್ಕೆ. ದೆನ್ ಇಲ್ಲಿ ರೆಸ್ಟ್ ರೂಮ್, ಬಾತ್ರೂಮ್. ಓಕೆ, ಎಲ್ಲ ಕ್ಲೀನಾಗಿದೆ ಮಾಡಿ. ವಾರ್ಡ್ರೋಬ್, that's it. ನೋಡಿ ಫ್ರೆಂಡ್ಸ್, ಇಲ್ಲಿಬ್ರು ಚಾಂಪಿಯನ್ಸ್ ನಿಂತಿದ್ದಾರೆ. ಇಲ್ಲಿ ನೀವು ಲಾಗರ್, ಇವ್ರು ಮಧು ಅಂತ ಆಲೂರವರು. ಮಾಡ್ಬಿಡು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಒಂದು ರೂಮಿಂದ ಆಯಿತು. ಪಕ್ಕದ ರೂಮಲ್ಲಿ ಯಾರಿದ್ದಾರೆ ತೋರಿಸ್ತೀನಿ ಬನ್ನಿ. ಇರಿ, ಲೈಟ್ ಹಾಕ್ರಿ. ಪವನ ಕಾಣಿಸ್ತವನೆ. ಇನ್ನೊಬ್ರು ಮಹಾನುಭಾವ ಇಲ್ಲಿ ಹಾರಾಕೊಂಡು ಬಿದ್ದವ್ರೆ. ಹಾಯ್, ತುಂಬ ಟಯರ್ಡ್ ಆಗ್ಬಿಟ್ಟೈತೆ, ಅದಕ್ಕೆ ಚೆಕ್ಔಟ್ ಆಗಬೇಕು. ತುಂಬ ಬೇಜಾರಾಗ್ತೈತೆ. ಗೇಮ್ ಹೆಸ್ರೇನದು? ಸ್ನೂಕರ್. ಹಾಂ, ಸ್ನೂಕರ್ ಗೇಮು. ಅದು ಆಡ್ಬೇಕು. ಇನ್ನೊಂದು ಗೇಮ್ ಆಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಯಾರು ಬೆಟ್ಸ್ ಕಟ್ಟೋಕ್ಕೆ ಹೆದರ್ತಾ ಇದ್ದಾರೆ. ಇವನ್ ಕ್ರಿಕೆಟಲ್ಲೂ ಕೂಡ ನನ್ನ ವೀಡಿಯೋ ಇನ್ನೇನು ರಿಲೀಸ್ ಮಾಡ್ತಾನೆ ಅಂತ ಅಭಿ ಹೇಳೋನೆ. ನೋಡೋಣ. ಬಾಯ್. ಮದ್ದೂರಿನ ಹುಲಿ, ಮದ್ದೂರಿನ ಇಲಿ. ಒಂದ್ಸಲ ಸಾವು ಗೆದ್ದಳ ಅಂತ ಗೊತ್ತಾದ್ಮೇಲೆ ಈ ನನ್ನ ಮಗನ ಹೊಡೆದು ಅಷ್ಟೇ. ಆಯ್ತು, ಇನ್ನೊಬ್ಬನೇ ಮಿಸ್ ಆಗಿದೆ. A few moments later. ಹೆಂಗಿತ್ತು ಎಲಿಮ್ ರೆಸಾರ್ಟು? ಕಾಸ್ಟ್ಲಿ ಅನ್ನಿಸ್ತಾ ಅಥವಾ ನಮ್ಮ ಬಜೆಟ್ಗೆ ಚೆನ್ನಾಗಿತ್ತಾ? 2,500ಕ್ಕೆ ವರ್ತಿದೆ. ಸೊ ನಾವು ಆಟ ಆಡಿದ್ದು ಬಂದು ಜಿಪ್ಲೈನ್ ಆಟ ಆಡಿದ್ವಿ. ಜಿಪ್ಲೈನ್ 2 ಸಲ ಆಟ ಆಡಿದ್ವಿ. ಆಮೇಲೆ ಆರ್ಚರಿ 1 ಸಲ ಆಟ ಆಡಿದ್ವಿ. ಸೊ ಬೈ ಡಿಫಾಲ್ಟು 4 ಕೂಪನ್ ಕೊಡ್ತಾರೆ, 250 ರುಪೀಸ್ದು. ಪ್ಯಾಕೇಜಲ್ಲೇ 4 ಕೂಪನ್ ಕೊಡ್ತಾರೆ. ಅದರಲ್ಲಿ ನಾನು 2 ಸಲ ಜಿಪ್ಲೈನ್ ಆಡಿದ್ದೀನಿ, ವರ್ತಿದೆ. ಸೊ ಅದು ಲೆಂತ್ ಬಂದು 250 to 300 ಮೀಟರ್ ಇದೆ ಲೆಂತು, ಅದು ವರ್ತಿದೆ. ಸೊ ಆಮೇಲೆ ಆರ್ಚರಿ ಆಡಿದ್ವಿ. ನಮ್ಗೆ ಅಷ್ಟು ಅದರದ್ದು ಏನೋ ಏಮ್ ಅಷ್ಟು ಕ್ರಿಕೆಟ್ ಹೆಂಗಿತ್ತು? ಓಕೆ, ಕ್ರಿಕೆಟು 500 ರುಪೀಸ್ ಪೇ ಮಾಡಿ ಡೆಪಾಸಿಟ್ ಮಾಡಿ 2 ಬ್ಯಾಟು 1 ಬಾಲ್ ಕೊಡ್ತಾರೆ. ಸೊ ಕ್ರಿಕೆಟ್ ಚೆನ್ನಾಗಿತ್ತು. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಟೈಮ್ ಆದರೆ ಆರಾಮಾಗಿ ಆಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಬಿಸಿಲು ಅಂದರೆ ಸ್ವಲ್ಪ ಹಿಂಸೆ ಅಷ್ಟೇ. ಫುಡ್ ಕ್ವಾಲಿಟಿ ಅಥವಾ ಈವ್ನಿಂಗ್ ಆಡ್ಬೋದು. ಫುಡ್ ಕ್ವಾಲಿಟಿ ಮನ್ಸಿ. ಸೊ ಫುಡ್ ಕ್ವಾಲಿಟಿ ಬಂದು ಓಕೆ, ವೆಜ್ಜಲ್ಲಿ ಪರವಾಗಿಲ್ಲ, ಚೆನ್ನಾಗಿತ್ತು. ಎಲ್ಲ 2 ಟೈಮೂ ರೋಟಿ ಕರಿ ಇತ್ತು, ಲಂಚ್ ಮತ್ತು ಡಿನ್ನರ್ಗೆ. ಓಕೆ, ಮ್ಯಾನೇಜಬಲ್ಲು. 2,700 ರುಪೀಸು ಓಕೆ ಕೊಡ್ಬೋದು. ಫ್ರೆಂಡ್ಸ್ ಜೊತೆ ನಿಮ್ಗೊಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲದಕ್ಕೂ ಓಕೆ ಕೊಡ್ಬೋದು. ಸೊ ಓಕೆ, ಎಲಿಯಮ್ಸ್ ರೆಸಾರ್ಟ್ಗೆ 5ಗೆ ಎಷ್ಟು ಪಾಯಿಂಟ್ ಕೊಡ್ತೀಯಾ? 5ಗೆ ನಾನು ಒಂದು 4 ಕೊಡ್ತೀನಿ ಅಷ್ಟೇ. 4. ಎಸ್. ಓಕೆ, ಥ್ಯಾಂಕ್ ಯು. One eternity later. ಬಾಯ್ಸ್ ಎಲ್ಲ ಹೋಗ್ತಾವ್ರೆ. ಬಾಯ್ ಬಾಯ್. ಇವರೇ ಆರ್ಗನೈಸರ್, ನೋಡ್ಕೊಂಬಿಡಿ. ಇಬ್ಬರವ್ರೆ ಒಳಗಡೆ. ಬಾಯ್ ಅಭಿ. ಬಾಯ್ ಬಾಯ್. ಅಷ್ಟೇ.